ಇದೇ ಸೋಮಶೇಖರ್ ರೆಡ್ಡಿ, ಇದೇ ಕರುಣಾಕರ್ ರೆಡ್ಡಿ, ಇದೇ ಶ್ರೀರಾಮುಲು ಇವೆಲ್ಲರೂ ಸೇರಿಕೊಂಡು ಶ್ರೀರಾಮುಲು ಪಾಪ ಇಲ್ಲ ಯಾರ ಸುರೇಶ್ ಬಾಬು ಏನ್ ಹೊಡೆಯೋರ ತರ ಮುಗಿದ್ರು. ನಾನು ಹೇಳಿದ್ರೆ ಒಂದ್ ಹೆಜ್ಜೆ ಮುಂದಾಕಿದ್ರು ಕೂಡ ಈ ಕಾಲು ಮುಂದಾಕ್ತಿದ್ರು. ನಾನು ಈ ಬಳ್ಳಾರಿ ಬಾಬು ನೋಡ್ಬೇಕಿದೆ ಅಂತಂದ್ರು. ಬೆಂಗಳೂರಿಂದ ಬಳ್ಳಾರಿಯವರಿಗೆ ನಡ್ಕೊಂಡು ಬರ್ತೀವಿ, ನೋಡೋಣ ಹೆಂಗ್ ಕಾಲು ಮುರಿತಿದ್ದೀವಿ, ನೀವು ಹೆಂಗೆ ನಮ್ಮನ್ನ ಕಾಲು ಮುರಿದಾಕ್ತೀವಿ ನೋಡೋಣ ಅಂತ. ಏನು ಮಾಡಕ್ಕಾಗಿಲ್ಲ, ಅಧಿಕಾರ ಕಳ್ತಿದ್ರು. ಇಲ್ಲಿ ಬಂದು ಕೂತ್ಕೊಂಡು ಸಂಡೂರನ್ನ ರಿಪಬ್ಲಿಕ್ ಸಂಡೂರು ಮಾಡಲಿಕ್ಕೆ ಹೋಗ್ತಿದ್ರು. ಆದರೆ ಸಂಡೂರಿನ ಜನತೆಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೇನೆ. ನೀವು ಅವರ ಅಡ್ಡವಟಾಪಗಳಿಗೆ ಬಲಿಯಾಗಲಿಲ್ಲ, ಅವರ ಸುಳ್ಳು ಪ್ರಚಾರಕ್ಕೆ ಬಲಿಯಾಗಲಿಲ್ಲ. ಇಡೀ 3 ಉಪಚುನಾವಣೆಗಳಲ್ಲಿ ನಮ್ಮ ಸರ್ಕಾರದ ಮೇಲೆ ಅಪಪ್ರಚಾರ ಮಾಡಿದ್ರು, ಸುಳ್ಳು ಆರೋಪಗಳನ್ನು ಮಾಡಿದ್ರು. ಜನ, ನಾನು ಯಾವಾಗಲೂ ಕೂಡ ಜನರಿಗೆ ಋಣಿಯಾಗಿರ್ತೇನೆ, ಮತದಾರರಿಗೆ ಋಣಿಯಾಗಿರ್ತೇನೆ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಅದಕ್ಕೆ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಅವರ ಅಭಿಮಾನಿಗಳಿಗೆ, ನಾನು ಅಭಿಮಾನಿ ದೇವರುಗಳೇ ಅಂತ ಕರಿತೀನಿ, ಅಭಿಮಾನಿ ದೇವರುಗಳೇ ಅಂತ ಕರಿತೀನಿ ಅಂತ. ನಾನೇನು ಕರಿತೀನಿ ಗೊತ್ತಾ? ಅಭಿಮಾನಿ ಮತದಾರ ಬಂಧುಗಳೇ. ಮತದಾರ ದೇವರ ಅಭಿಮಾನಿ ದೇವರುಗಳೇ, ಮತದಾರ ದೇವರುಗಳೇ. ನೀವೇ ಅಲ್ವಾ, ನಿಮ್ಮಿಂದ ಅಲ್ವಾ ನಾವು ಅಧಿಕಾರದಲ್ಲಿ ಉಳಿಬೇಕಾದ್ರೆ ಇವತ್ತು 136 ಸ್ಥಾನಗಳನ್ನು ಗೆದ್ದಿದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಗೆದ್ದಿದ್ದು. ವ್ಯಕ್ತ ಮಾಡಿದ್ರು ಬಿಜೆಪಿಯವರು. ಯಾಕಂತಂದ್ರೆ ಬಿಜೆಪಿಯವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ, ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಆಪರೇಷನ್ ಕಮಲ ಮಾಡಿ 2008ರಲ್ಲಿ 2018ರಲ್ಲಿ ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು